ಮದುವೆ ದಿಬ್ಬಣದವರ ಮೇಲೆ ಜೇನು ನೊಣಗಳು ದಾಳಿ ಮಾಡಿವೆ. ಮದುವೆಗೆ ಬಂದಿದ್ದ ಮಕ್ಕಳು, ವಯೋವೃದ್ಧರು ಸೇರಿದಂತೆ ಅನೇಕರಿಗೆ ಜೇನು ಕಚ್ಚಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬಿ ಚಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಮನೆಯೊಂದರಲ್ಲಿ ಮದುವೆ ಸಮಾರಂಭದ ನಿಮಿತ್ತ ಹರಿಸೇವೆ ಇತ್ತು. ಇದಕ್ಕಾಗಿ ತೋಟದಲ್ಲಿ ಅಡುಗೆ ಮಾಡುವ ಸಂದರ್ಭದಲ್ಲಿ ಜೇನು ಹುಳುಗಳ ದಾಳಿಯಾಗಿದೆ. ದಾಳಿಯಿಂದ ಹಲವರು ಗಂಭೀರವಾಗಿ ಅಸ್ವಸ್ಥರಾಗಿದ್ದಾರೆ. ಅವರನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಳಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15-20-30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ. ಅಲ್ಲಿಂದ ಕೆಆರ್ಪೇಟೆ ಕರ್ಕೊಂಡು ಹೋಗಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತೇಳಿ ಮನೆ ಸುಮಾರು ಎಷ್ಟೊಂದು 20-30 ಜನಕ್ಕೆ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಯಾರ ಮನೆದು ಕಾರ್ಯ ಇದ್ದಿದ್ದು? ಇದು ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಕಾರ್ಯ, ಮದುವೆ ಕಾರ್ಯ ಇಲ್ಲಿ ಕೆಆರ್ಪೇಟೆನಲ್ಲಿ ಮದುವೆ. ಕೆಆರ್ಪೇಟೆ ಹಂಗಾಗಿ ಹರಿಸೇವೆಗೆ ತೋಟದ ಹತ್ರ ಹೋದಾಗ ಹಿಂಗಾಗಿದೆ. ಅಲ್ಲಿ ಬುಗುನಕೆರೆ ಫೆಸಿಲಿಟಿನೇ ಇಲ್ಲ ಸರ್, ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬುಗುನಕೆರೆ ಮಾತ್ರ ಅಷ್ಟೇ. ಹೆಸರು ಬುಗುನಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು